ಭಗವದ್ಗೀತೆಯಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಒಂದಿದೆ. ಆ ಕಾರ್ಯಕಾರಣ ಸಂಬಂಧ ಹೀಗೆ ಹೇಳುತ್ತೆ, ಅದಿಲ್ಲದೆ ಇದಿಲ್ಲ ಅಂತ. ಈಗಿನ ಪ್ರಸ್ತುತ ಕಾಲದಲ್ಲೂ ಹಾಗೆ ಹಿಂಸೆ, ಯುದ್ಧ, ಭಯೋತ್ಪಾದನೆ ಎಲ್ಲ ಹೆಚ್ಚಿರುವ ಈ ಕಾಲದಲ್ಲಿ ಈಗ ತುಂಬ ಕಾಯಿದೆ ಕಾನೂನುಗಳು ಉಸಿರು ಕಟ್ಟಿಸುತ್ತೆ, ತಡ್ಕೋಬೇಕು. ಈಗ ರೇಷನ್ ಕಾರ್ಡ್ ಇಲ್ಲದೆ ರೇಷನ್ ಕೊಡೋಕ್ಕಾಗಲ್ಲ ಸರ್, KYC ಮಾಡಿಸ್ದೆ ಗ್ಯಾಸ್ ಕೊಡೋಕ್ಕಾಗೋದೇ ಇಲ್ಲ ಸರ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ದೇ ಇದ್ದರೆ ಬ್ಯಾಂಕ್ ಅಕೌಂಟ್ ವರ್ಕ್ ಆಗಲ್ಲ ಸರ್ ಅಂತ ಹೇಳುವಾಗ ಜನಸಾಮಾನ್ಯರಿಗೆ ಉಸಿರು ಕಟ್ಟುತ್ತೆ. ಆದರೆ ಈ IMP ವಲಯದ ಜನಗಳಿಗೆ ಮಾತ್ರ ಅದು ಅನ್ವಯಿಸುವುದೇ ಇಲ್ಲ. ಯಾಕೋ ಇನ್ಫ್ಲೂಯೆನ್ಸ್, ಮನಿ, ಪವರ್ ಇದ್ದವರಿಗೆ ಅನ್ವಯಿಸೋದಿಲ್ಲ ಇದು. ನಗು ಬರುತ್ತೆ ಒಂದೊಂದು ಸಲ. ಈಗ ನಮಗೆ ಬರುವ ಸಾವು ಕೂಡ ಹೇಳ್ಬೋದಲ್ಲ, ಅದಿಲ್ಲದೆ ಇದಿಲ್ಲ ಅನ್ನೋ ಈ ಕಾಲದಲ್ಲಿ ಅಯ್ಯೋ ರೋಗ ಬರದೆ ನೀವ್ಯಾರು ಸಾಯಲ್ಲ ಸಾರ್ ಅಂತ ಸಾವು ಹೇಳಿದ್ರೆ ಎಂಥ ಅದ್ಭುತ ಸತ್ಯ ಅಲ್ವ ಅದು. ಕರೆಕ್ಟ್, ಸರಿತಾನೆ ಅದು ಹೇಳೋದು. ಮತ್ತು ಈ WH ಆಡನ್ ಬರೆದ ಅನ್ನೋನ್ ಸಿಟಿಸನ್ ಪದ್ಯದಲ್ಲಿ ಜನಸಾಮಾನ್ಯರನ್ನು ಸದಾ ಅವಶ್ಯ ವಸ್ತುಗಳು ಸಿಗದೇ ಇರುವಂಥ ಸ್ಥಿತಿಯಲ್ಲಿ ಇಟ್ಬಿಟ್ರೆ, ಪ್ರತಿಯೊಂದಕ್ಕೂ ಹೊಡೆದಾಡೋ ಸ್ಥಿತಿಯಲ್ಲಿ ಇಟ್ಬಿಟ್ರೆ ಅವರ ಆಡಳಿತದ ವ್ಯವಸ್ಥೆಗೆ ಬರಲ್ಲ, ನಾವು ಆಡಳಿತ ಮಾಡ್ಕೊಂಡು ಇರ್ಬೋದು ಅಂತ ಒಂದು ಮಾತಿದೆ ಆ ಕವಿತೆಯಲ್ಲಿ. ಹಾಗೆ ಜಾರ್ಜ್ ಆರ್ವೆಲ್ ಬರೆದ ಅನಿಮಲ್ ಫಾರ್ಮಲ್ಲಿ ಕೂಡ ಒಂದು ಮಾತಿದೆ, ಎಲ್ಲರೂ ಸಮಾನರು, ಆದರೆ ಇನ್ಫ್ಲೂಯೆನ್ಸ್, ಮನಿ, ಪವರ್ ಇರುವ ಜನ ಎಲ್ಲಕ್ಕಿಂತ ಹೆಚ್ಚು ಸಮಾನರು ಅಂತ. ಎಂಥ ವಿಚಿತ್ರ ಅಲ್ವಾ ಇದು. ತುಂಬ ಅದ್ಭುತಗಳನ್ನು ಹೇಳುವಂಥ ಕಾಲ ಇದು. ಹೇಳುವುದೊಂದು, ಮಾಡುವುದೊಂದು ಅಂತ. IMP ವರ್ಗದವರಿಗೆ ಮಾತ್ರ ಈ ಯಾವುದೇ ರೆಕಾರ್ಡುಗಳು, ನಿಯಮಗಳು ಅನ್ವಯಿಸೋದೇ ಇಲ್ಲ. ಅನ್ವಯಿಸಿದರೂ ಕೂಡ ಅವರಿಗೆ ಬೇಕಾದ ಸೌಲಭ್ಯವೆಲ್ಲ ಮೊದಲು ಒದಗಿಸಲ್ಪಟ್ಟು ಆಮೇಲೆ ದಾಖಲೆಗಳಾಗುತ್ತೆ. ಸಾಮಾನ್ಯ ವರ್ಗದವರಿಗೆ ಮಾತ್ರ ದಾಖಲೆಗಳಾದ ಮೇಲೆ ಎಲ್ಲ ಸೌಲಭ್ಯಗಳು. ಏನು ಮಾಡೋದು ಅಂತ ಕೆಲವು ಸರಿ ಗೊತ್ತಾಗಲ್ಲ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಹಾಗೆ ಹಲ್ಲು ಕಚ್ಕೊಂಡು ಸುಮ್ಮನೆ ಇರೋದೇ ಜನಸಾಮಾನ್ಯರ ಒಂದು ಸ್ಥಿತಿಯಾಗಿದೆ. ಇದೆಲ್ಲ ಸ್ವಲ್ಪ ಬ್ಯೂರೋಕ್ರಾಟ್ಗಳು, ಆಡಳಿತ ಮಾಡೋರು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ರಾಜ ಮಹಾರಾಜರ ಕಾಲದಲ್ಲಿ ಮಾನವೀಯತೆ ಉಕ್ಕಿ ಹರಿಯುವ ಎಷ್ಟೋ ಘಟನೆಗಳಿದೆ. ಮಿರ್ಜಾ ಇಸ್ಮಾಯಿಲ್ ಮೈಸೂರು ವಲಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ದಿವಾನರಾಗಿದ್ದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ದೂರದಿಂದ ನೀರು ಸಾಗಿಸುವುದನ್ನು, ಗರ್ಭಿಣಿ ಹೆಣ್ಣು ಮಗಳು ದೂರದಿಂದ ನೀರು ಸಾಗಿಸುವುದನ್ನು ನೋಡಿ ಅವರ ಮನೆ ಅಂಗಳಕ್ಕೆ ತಕ್ಷಣ ನಲ್ಲಿ ಸಂಪರ್ಕ ಕಲ್ಪಿಸುವಂಥ ಇಂಜಿನಿಯರಿಗೆ ಆರ್ಡ್ರ್ ಕೊಟ್ಟಿದ್ದು. ಯಾರೂ ಓದೇ ಇಲ್ಲ ಈಗಿನ ಕಾಲದಲ್ಲಿ. ಮಿರ್ಜಾ ಇಸ್ಮಾಯಿಲ್ ಸತ್ತೋದಾಗ ಆ ಹೆಂಗಸಿನ ಗಂಡ ಬಂದು ಅವರ ಸಮಾಧಿ ಹತ್ರ ಅಳ್ತಾ ಇದ್ದಂತೆ. ಯಾಕಪ್ಪ ಅಳ್ತಿದ್ಯಾ ಅಂದರೆ, ನಾನು ಜಾಡ್ಮಾಲಿ ಸಾರ್, ನಾನು ಬೀದಿ ಗುಡಿಸೋನು, ನನ್ನ ಹೆಂಡತಿ ನೀರನ್ನು ಅಷ್ಟು ದೂರದಿಂದ ಅವಳು ಸಾಗಿಸ್ತಿರೋದನ್ನು ನೋಡಿ ಮಿರ್ಜಾ ಸಾಹೇಬರು ನಮಗೆ ಆ ಕೊಳಾಯಿಯನ್ನು ನಿಂತ ಜಾಗದಲ್ಲೇ ಒದಗಿಸ್ಕೊಟ್ಟಿದ್ರು, ಆ ದೇವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ ಸರ್ ಅಂತ ಅತ್ನಂತೆ. ಈ ಮಾನವೀಯ ಅಂಶಗಳೆಲ್ಲ ಈಗಿನ ವ್ಯಾವಹಾರಿಕ ಜಗತ್ತಿನ ಜನಗಳಿಗೆ ಸ್ವಲ್ಪವೂ ಅರ್ಥ ಆಗೋದಿಲ್ಲ. ಅರ್ಥ ಆದರೂ ಅರ್ಥ ಆಗದಂತೆ ನಟಿಸುವ ಕಾಲ. ಏನಂತೀರ? ನಮಸ್ತೆ.